ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ವರ್ಗ ಮತ್ತು ನರಕ ಇವು ಉಂಟ ಅಥವಾ ಕೇವಲ ಮನುಷ್ಯನ ಕಲ್ಪನೆಯ ಗೊತ್ತಿಲ್ಲ ನಮಗೆ. ಆದರೆ ಜಗತ್ತಿನ ಎಲ್ಲ ಪ್ರಧಾನ ಧರ್ಮಗಳು ಸ್ವರ್ಗ ಮತ್ತು ನರಕ ಇವೇ ಅನ್ನೋ ಪರಿಕಲ್ಪನೆಯನ್ನು ಒಪ್ಪಿಕೊಂಡಿವೆ. ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೇವಾ ನರಕಕ್ಕೆ ಹೋಗ್ತೇವಾ ಹೇಗೆ ಹೇಳೋದು? ಆದರೆ ಒಂದು ನಂಬಿಕೆ ನಮ್ಮಲ್ಲಿ ಉಂಟು. ನಾವು ಬದುಕಿರೋವಾಗ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೇವೆ, ಕೆಟ್ಟ ಕೆಲಸಗಳನ್ನು ಪಾಪಗಳನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೇವೆ. ಇದು ನಮ್ಮ ನಂಬಿಕೆ. ಒಂದು ಅಪರೂಪದ ಪುಸ್ತಕ ಕನ್ನಡದಲ್ಲಿ ಪ್ರಕಟ ಆಗಿದೆ, ಸ್ವರ್ಗ ನಾ ಕಂಡಂತೆ. ಇದೊಂದು ಕಾದಂಬರಿ. ಇಂಗ್ಲೀಷಲ್ಲಿ ಇದನ್ನು ಬರೆದವರು ಡಾಕ್ಟರ್ ರಂಜನ್ ಪೇಜಾವರ್. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸತ್ಯಕಾಮ ಶರ್ಮಾ ಕಾಸರಗೋಡು ಅವರು. ಡಾಕ್ಟರ್ ರಂಜನ್ ಪೇಜಾವರ್ ಅವರು ಮೂಲತಃ ನವಜಾತ ಶಿಶು ವೈದ್ಯರು. ಅವರು 30 ವೈದ್ಯಕೀಯ ಗ್ರಂಥಗಳನ್ನು ಬರೆದಿದ್ದಾರೆ. 150ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ರಚಿಸಿ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಇವರು ಪ್ರಕಟಿಸಿದ್ದಾರೆ. ಹೀಗೆ ವೃತ್ತಿಯ ಬಹುಪಾಲು ಅವಧಿಯನ್ನು ಸಂಶೋಧನೆಗಳಲ್ಲಿ ಮಕ್ಕಳ ಚಿಕಿತ್ಸೆಯಲ್ಲಿ ತೊಡಗಿದ್ದಂಥ ವೈದ್ಯರು ಮೊದಲ ಬಾರಿಗೆ ಒಂದು ಸಾಹಿತ್ಯ ಕೃತಿಯನ್ನು ರಚಿಸುವ ಪ್ರಯತ್ನ ಪಡ್ತಾರೆ. ಅದು ಇಂಗ್ಲೀಷಲ್ಲಿ ದ ಹೆವೆನ್ ಆ್ಯಸ್ ಐ ಸಾ ಈ ಹೆಸರಲ್ಲಿ ಪ್ರಕಟ ಆಗಿದೆ. ಕನ್ನಡದಲ್ಲಿ ಸ್ವರ್ಗ ನಾ ಕಂಡಂತೆ. ಏನು ಈ ಕಥೆಯ ಹೂರಣ, ಕಾದಂಬರಿಯ ಹೂರಣ? ರಾಜಶೇಖರ್ ಅನ್ನೋ ಒಬ್ಬ ವಕೀಲ ಹೃದಯಾಘಾತವಾಗುತ್ತೆ. ಅವನ ಆತ್ಮ ದೇಹವನ್ನು ಬಿಟ್ಟು ಮೇಲಕ್ಕೆ ತೇಲುತ್ತೆ. ಒಬ್ಬ ಗಂಧರ್ವ ಗೆಳೆಯ ಬಂದು ಅವರನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಹೋದ ಮೇಲೆ ಗೊತ್ತಾಗುತ್ತೆ ತಪ್ಪು ಕೆಲಸ ಮಾಡಿದ್ದೇನೆ. ಯಾರನ್ನೋ ಕರ್ಕೊಂಬರಬೇಕಾಗಿತ್ತೋ ಅವ್ರ ಬದಲು ಇವರನ್ನು ಕರ್ಕೊಂಬಂದಿದ್ದೆ ಅಂತ ಹೇಳಿ ವಾಪಸ್ಸು ನಿನ್ನ ಭೂಮಿಗೆ ಕರ್ಕೊಂಡು ಹೋಗ್ತೇನೆ ಅಂದಾಗ, ನೀನು ತಪ್ಪು ಮಾಡಿದ್ದೀಯಾ, ಆ ತಪ್ಪಿಗೆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಎರಡೂ ಪಡಬೇಕು ನೀನು. ಹಾಗಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು. ಏನು ನಿನ್ನ ಪ್ರಶ್ನೆ? ಭೂಮಿಯಲ್ಲಿ ನಾನು ಕೆಲವರನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರು ಸ್ವರ್ಗದಲ್ಲಿದ್ದಾರಾ ನರಕದಲ್ಲಿದ್ದಾರಾ ಅವರ ಬಗ್ಗೆ ತಿಳ್ಕೋಬೇಕು. ಒಬ್ಬೊಬ್ಬರನ್ನೇ ಕೇಳ್ತಾ ಹೋಗ್ತಾನೆ ಈ ಕಥಾನಾಯಕ ರಾಜಶೇಖರ್. ಅವರ ಬದುಕಿನ ಹಿನ್ನೆಲೆಯಲ್ಲಿ ಅವರು ಸ್ವರ್ಗದಲ್ಲಿದ್ದಾರಾ ನರಕದಲ್ಲಿದ್ದಾರಾ ಹೀಗೆ ಕತೆ ಬೆಳ್ಕೋತಾ ಹೋಗುತ್ತೆ. ಅಂತಿಮವಾಗಿ ಆ ರಾಜಶೇಖರ್ ಅವರ ಆತ್ಮ ಏನಿದೆ ವಾಪಸ್ ಭೂಮಿಗೆ ಬಂದು ದೇಹವನ್ನು ಸೇರುತ್ತೆ. ಸೇರಿದ ಮೇಲೆ ವಕೀಲನಾದ ಆತ ನಿರ್ಣಯ ಮಾಡ್ತಾನೆ, ನಾನು ಈ ಭೂಮಿಯ ಬದುಕಿನ ಕಟ್ಟಳೆಗಳು ಏನಿದೆ, ಕಾನೂನು ಏನಿದೆ, ಅದರ ಪ್ರಕಾರವಾಗಿಯೇ ಬದುಕನ್ನು ನಡೆಸ್ತೇನೆ, ಅದನ್ನು ಮೀರಿ ಬದುಕನ್ನು ನಡೆಸೋಲ್ಲ ಅನ್ನೋ ಒಂದು ತೀರ್ಮಾನವನ್ನು ತಗೋತಾನೆ. ಅಪರೂಪದ ವಿಷಯವನ್ನು ತಗೊಂಡು ಸೊಗಸಾದ ಕಾದಂಬರಿಯನ್ನು ಬರೆದಿದ್ದಾರೆ ಡಾಕ್ಟರ್ ರಂಜನ್ ಪೇಜಾವರ್ ಅವರು. ಕನ್ನಡಕ್ಕೆ ಅನುವಾದಿಸಿದ್ದಾರೆ ಸತ್ಯಕಾಮ ಶರ್ಮಾ ಕಾಸರಗೋಡು ಅವರು. ಹಾಗಾಗಿ ಒಮ್ಮೆ ಈ ಒಂದು ಕಾದಂಬರಿಯನ್ನು ನಾವು ಓದಿತು ಅಂತ ಹೇಳ್ತಂದರೆ ಎಲ್ಲೋ ಒಂದು ಕಡೆಗೆ ನಮಗೂ ಸಹ ಅನಿಸುತ್ತೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಹೊರತು ಕೆಟ್ಟ ಕೆಲಸವನ್ನು ಮಾಡಬಾರ್ದು ಅನ್ನೋ ಪ್ರಜ್ಞೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಆ ಪ್ರಜ್ಞೆ ಮೂಡಿಸುವಲ್ಲಿ ಡಾಕ್ಟರ್ ರಂಜನ್ ಪೇಜಾವರ್ ಅವರು ಯಶಸ್ವಿಯಾಗಿದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಪಿ ರಮೇಶ್ ಅಂತ, ಮಂಡ್ಯದಿಂದ ಬಂದಿದ್ದೇನೆ. ವರ್ತಮಾನ ಪತ್ರಿಕೆಗಳನ್ನ ಓದು ಮತ್ತು ಟಿ ವಿ ವೀಕ್ಷಣೆ ನನ್ನ ಅಭ್ಯಾಸ. ರಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎ ಕೃಪಾಕರನ್. ನಾನು ಪದ್ಮನಾಭ ನಗರದಿಂದ ಬಂದಿದ್ದೀನಿ. ನಾನು ಸೆಂಟ್ರಲ್ ಪಿ ಡಬ್ಲ್ಯೂ ಡಿಯಿಂದ ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದೀನಿ. ನನ್ನ ಹವ್ಯಾಸ ಹಳೆಯ ಚಿತ್ರಗೀತೆಗಳನ್ನು ಕೇಳುವುದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮನ ತಪ್ಪದೆ ನೋಡೋದು. ಕೃಪಾಕರನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ.
ನಾನು ಸುಭಾಷ್ ಗೋಣಿ ಅಂತ ರಪ್ತುವಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕತೆ ಕಾದಂಬರಿ ಓದುವುದು, ಸಣ್ಣ ಪುಟ್ಟ ಕವನಗಳನ್ನು ಬರೆಯುವುದು ಹಾಗೂ ತಟ್ಟಂತೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು, ಇದು ನನ್ನ ಹವ್ಯಾಸ. ತುಂಬ ಸಂತೋಷ ಸುಭಾಷ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಜಗದೀಶ್ ಶರ್ಮ ಸಂಪ ಬರೆದ ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಆರ್ಟಿಕಲ್ 142ಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಪರಮೋಚ್ಚ ನ್ಯಾಯಾಲಯ ಒಪ್ಪಿಲ್ಲ. ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ಅಸ್ಪೃಶ್ಯತೆ, ಕ್ರೀಡೆಗಳಲ್ಲಿ ಮಾದಕ ವಸ್ತುಗಳ ಬಳಕೆ, ಪರಿಸರ ಮಾಲಿನ್ಯ, ಲೈಂಗಿಕ ದೌರ್ಜನ್ಯ. ಬಜರೊತ್ತಿ ಉತ್ತರವನ್ನು ಕೊಡಿ. ಸುಭಾಷ್. ಲೈಂಗಿಕ ದೌರ್ಜನ್ಯ. ಆಯ್ಕೆ 4. ರಮೇಶ್. 1 ಅಸ್ಪೃಶ್ಯತೆ. ಅಸ್ಪೃಶ್ಯತೆ. ಉತ್ತರವನ್ನು ನೋಡೋಣ. ಲೈಂಗಿಕ ದೌರ್ಜನ್ಯತೆ ಉತ್ತರ ಸರಿಯಾಗಿದೆ. ಮಹಾಭಾರತ ಹೇಳಿಯೂ ಹೇಳದ್ದು ಈ ಒಂದು ಪುಸ್ತಕವನ್ನು ಸುಭಾಷ್ ಅವರಿಗೆ ಕೊಟ್ಟಿದ್ದೆ. ಹೊಸದಾಗಿ ನಾವು ಜಾರಿಗೆ ತಂದಿದ್ದೇವೆ ಭಾರತೀಯ ನ್ಯಾಯ ಸಂಹಿತೆ. ಇದರ ಅನ್ವಯ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಪುರುಷರ ಮೇಲೆ, ತೃತೀಯ ಲಿಂಗಿಗಳ ಮೇಲೆ ಹಾಗೂ ಪ್ರಾಣಿಗಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ PIL ನೀಡೋಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದೆ ಸುಪ್ರೀಂ ಕೋರ್ಟ್. ಮುಂದೆ ನಾವು ಕೊಡ್ತಾ ಇದ್ದೇವೆ ಜಯರಾಮಾಚಾರಿ ಅವರು ಬರೆದ ಕಿಲಿಗ್ ಎನ್ನುವ ಕಾದಂಬರಿ. ಪ್ರಶ್ನೆ. ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಗಂಟಲು ಮಾರಿ ಅಥವಾ ಡಿಫ್ತೀರಿಯಾ ಕಾಣಿಸಿಕೊಂಡಿತು? ಆಯ್ಕೆಗಳನ್ನು ನೋಡೋಣ. ರಾಜಸ್ಥಾನ್, ಒಡಿಶಾ, ಬಿಹಾರ, ಅರುಣಾಚಲ ಪ್ರದೇಶ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಕೃಪಾಕರನ್, ಆನಂತರ ಸುಭಾಷ್. ಒಡಿಶಾ. ಒಡಿಶಾ ಆಯ್ಕೆ 2. ಸುಭಾಷ್. ಬಿಹಾರ್. ಬಿಹಾರ ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಾಜಸ್ಥಾನ್ ಆಗಿತ್ತು. ಕೊರಿನಿ ಬ್ಯಾಕ್ಟೀರಿಯಂ ಡಿಫ್ತೀರಿಯೆ ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಕೆಲವು ವಿಷವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ. ಅದರ ಕಾರಣ ಕೆಮ್ಮು, ಸೀನು, ಜ್ವರ, ಗಂಟಲು ನೋವು, ಗಳಲೆ ಕಟ್ಟೋದು, ವಿಪರೀತ ಸುಸ್ತು ಕಂಡುಬರುತ್ತೆ. ಗಂಟಲಲ್ಲಿ ಒಂದು ಪದರ, ಕಂದು ಬಣ್ಣದ ಒಂದು ಲೇಪ ಕಂಡುಬರುತ್ತೆ. ಈ ಲೇಪ ಕಂಡುಬಂದಾಗ ಇದೇನು ಮಾಡುತ್ತೆ ಅಂದರೆ ಆ ಗಂಟಲ ದ್ವಾರ ಏನಿದೆ ಅದನ್ನು ಮುಚ್ಚುತ್ತಾ ಹೋಗುತ್ತೆ. ಒಂದು ಘಟ್ಟದಲ್ಲಿ ಈ 2 ಪಾರ್ಶ್ವಗಳು ಒಟ್ಟಿಗೆ ಸೇರಿದಾಗ ಉಸಿರಾಟ ಅಸಾಧ್ಯವಾಗಿ ಮಗು ಸಾಯುವ ಸಾಧ್ಯತೆ ಇರುತ್ತೆ. ನನ್ನ ಬಾಲ್ಯಕಾಲದಲ್ಲಿ ಇದು ಸರ್ವಸಾಮಾನ್ಯವಾದ ರೋಗ ಆಗಿತ್ತು. ಅನೇಕ ಮಕ್ಕಳು ಮರಣಿಸಿದ್ದಾರೆ. ಆದರೆ ಈಗ ನಾವು ಅದಕ್ಕೆ ಲಸಿಕೆಯನ್ನು ಕಂಡುಹಿಡಿದುಕೊಂಡಿದ್ದೇವೆ. ನಾವು DPT ಅಂತ ಹೇಳ್ತೇವೆ, ಡಿಫ್ತೀರಿಯಾ, ಪೆರ್ಟುಸಿಸ್ ಮತ್ತು ಟೆಟಾನಸ್ ಅಂತ ಕರೀತೇವೆ. ಆದರೆ ಈ ಲಸಿಕೆಯನ್ನು ಸಂರಕ್ಷಿಸುವ ವಿಧಾನ ಇರುತ್ತಲ್ಲ, ಅದು ಬಹಳ ಮುಖ್ಯವಾದದ್ದು. ಮತ್ತು ತಪ್ಪದೆ ಮರೀದೆ ಕೊಡಿಸ್ಬೇಕು ಮಕ್ಕಳಿಗೆ. ಎಲ್ಲಾದರೂ ಒಂದು ಸಣ್ಣ ತಪ್ಪಾಗಿದ್ದರೆ ಹೀಗೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ರಾಜಸ್ಥಾನದಲ್ಲಿ ಯಾವ ಕಾರಣದಿಂದ ಕಾಣಿಸ್ಕೊಳ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ದರೂ ಈ ಒಂದು ಕಾಯಿಲೆ ಕಂಡು ಬಂದಿದೆ, ಅದಂತೂ ನಿಜ. ಆದರೆ ಕಾಯಿಲೆಯನ್ನು ಸಕಾಲದಲ್ಲಿ ಗುರುತಿಸಿದ್ರೆ ಇದನ್ನು 100ಕ್ಕೆ 100ರಷ್ಟು ಗುಣಪಡಿಸುವ ಸಾಧ್ಯತೆಯೂ ಉಂಟು. ಆದರೂ ಲಸಿಕೆಗಳನ್ನು ಏನು ವೈದ್ಯರು ಮಾರ್ಗದರ್ಶನ ನೀಡಿದ್ದಾರೆ ಅದರ ಪ್ರಕಾರ ತಗೋಬೇಕಾದದ್ದು ನಮ್ಮ ಕರ್ತವ್ಯ ಆಗುತ್ತೆ. ಮುಂದಿನ ಪುಸ್ತಕ
ಅಕ್ಷತಾ ಕೃಷ್ಣಮೂರ್ತಿ ಅವರು ಬರೆದ ನಾನು ದೀಪ ಹಚ್ಚಬೇಕೆಂದಿದ್ದೆ ಎನ್ನುವ ಕವಿತಾ ಸಂಗ್ರಹ ನಮ್ಮ ಪ್ರಶ್ನೆ. ಭಾರತದಲ್ಲಿ ಸೊಕ್ಕು ಅಲೆಗಳು ಸ್ವೆಲ್ ವೇವ್ಸ್ ಆಗಮಿಸುವ ಸೂಚನೆಯನ್ನು ಎಷ್ಟು ದಿನಗಳ ಮೊದಲೇ ತಿಳಿಸುವ ವ್ಯವಸ್ಥೆ ಇದೆ? ಆಯ್ಕೆಗಳನ್ನು ನೋಡೋಣ. 1 ದಿನ, 7 ದಿನ, 2 ದಿನ, 5 ದಿನ. ಮೊದಲಿಗೆ ಸುಭಾಷ್, ಆನಂತರ ಕೃಪಾಕರನ್. 1 ದಿನ. ಕೃಪಾಕರನ್ 7 ದಿನ. ಉತ್ತರವನ್ನು ನೋಡೋಣ. 7 ದಿನಗಳು ಅನ್ನೋದು ಸರಿಯಾದ ಉತ್ತರ. ನಾನು ದೀಪ ಹಚ್ಚಬೇಕೆಂದಿದ್ದೆ ಈ ಒಂದು ಪುಸ್ತಕವನ್ನು ಕೃಪಾಕರನ್ ಅವರಿಗೆ ಕೊಡ್ತಾ ಇದ್ದೇನೆ. ಸೊಕ್ಕು ಅಲೆ ಅಥವಾ ಸ್ವೆಲ್ ವೇವ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ನಾವು. ಸಮುದ್ರದಲ್ಲಿ ಬಿರುಗಾಳಿ ಏಳಬಹುದು, ಚಂಡಮಾರುತ ಉಂಟಾಗಬಹುದು. ಹಾಗೆಯೇ ಕೆಲವು ಸಲ ಸಮುದ್ರದ ಕೆಳಗೆ ಇರತಕ್ಕಂಥ ಭೂಮಿ ಏನಿದೆ ಅದು ನಡುಗಿ ಕಂಪಿಸಬಹುದು. ಅಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಲೆಗಳು ಏಳುತ್ತೆ. 150 ಮೀಟರಿಂದ ಹಿಡಿದು 700 ಮೀಟರಷ್ಟು ಎತ್ತರವಾಗಿ ಇರತಕ್ಕಂಥ ಅಲೆಗಳು ಏಳುತ್ತೆ. ಈ ಅಲೆಗಳು ಎಷ್ಟು ಉದ್ದ ಇರುತ್ತೆ ಅಂದರೆ ಸಾವಿರಾರು ಕಿಲೋಮೀಟರ್ಗಳು ದೂರ ಸಾಗುವಷ್ಟು ಅಪಾರವಾದ ಶಕ್ತಿಯನ್ನು ಒಳಗೊಂಡಿರುತ್ತೆ. ಸಮುದ್ರದ ಕೆಳಗೆ ಭೂಕಂಪ ಆದರೆ ಆ ಶಕ್ತಿ ವರ್ಗಾವಣೆ ಆಗುತ್ತಲ್ಲ, ಅದು ನೇರವಾಗಿ ಆ ನೀರು ಇಷ್ಟು ಎತ್ತರದಲ್ಲಿ ಸಾವಿರಾರು ಕಿಲೋಮೀಟರ್ಗಳವರೆಗೂ ಸಾಗಿ ಅದು ದಾರಿಯಲ್ಲಿ ಏನೇನು ಸಿಗುತ್ತೆ ಅವೆಲ್ಲವನ್ನು ನಾಶ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಅಲೆ ಉಂಟಾದಾಗಲೇ ಅದನ್ನು ಪತ್ತೆ ಹಚ್ಚಿದರೆ ಕರಾವಳಿ ತೀರದಲ್ಲಿ ಇರ್ತಕ್ಕಂಥ ಜನರನ್ನೆಲ್ಲ ಸುರಕ್ಷಿತ ಸ್ಥಳಕ್ಕೆ ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ವ್ಯವಸ್ಥೆ ಸ್ವೆಲ್ ಸರ್ಜ್ ಫೋರ್ಕ್ಯಾಸ್ಟ್ ಸಿಸ್ಟಮ್ ಅಂತಕ್ಕಂಥ ಒಂದು ಹೊಸ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ರೂಪಿಸಿದೆ. ಹಾಗಾಗಿ ಈ ಅಲೆಗಳು ಇನ್ನೇನು ಉಂಟಾಗುತ್ತೆ ಅಥವಾ ಉಂಟಾಗಿದೆ ಹೀಗೆ ಗೊತ್ತಾದಾಗ 7 ದಿನಗಳ ಕಾಲಾವಕಾಶ ಇರುತ್ತೆ. ಅಷ್ಟರಲ್ಲಿ ಕರಾವಳಿ ತೀರದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ನಾವು ಕಳಿಸಬಹುದು. ಮುಂದಿನ ಪುಸ್ತಕ ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದ ಬದುಕು ಧನ್ಯೋಸ್ಮಿ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ವಾಯು ಗುಣಮಟ್ಟ ನಿರ್ವಹಣಾ ಆಯೋಗ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಭಾರತದ ಯಾವ ಭಾಗದಲ್ಲಿ ಹೆಚ್ಚು ಸಕ್ರಿಯವಾಗಿದೆ? ಆಯ್ಕೆಗಳನ್ನು ನೋಡೋಣ. ಪೂರ್ವ ಭಾಗ, ಪಶ್ಚಿಮ ಭಾಗ, ಹೇಳಿ ರಮೇಶ್. ಪಶ್ಚಿಮ ಭಾಗ ಸರ್. ಪಶ್ಚಿಮ ಭಾಗ ಅಂತ ಹೇಳಿದ್ದಾರೆ. ಆಯ್ಕೆ 3. ಉತ್ತರ ಭಾಗ ಆಯ್ಕೆ 4. ದಕ್ಷಿಣ ಭಾಗ. ಕೃಪಾಕರನ್ ಉತ್ತರ ಭಾಗ. ಉತ್ತರ ಭಾಗ. ಉತ್ತರವನ್ನು ನೋಡೋಣ. ಉತ್ತರ ಭಾಗ ಸರಿಯಾದ ಉತ್ತರ ಆಗಿತ್ತು. ಭಾರತದ ಉತ್ತರ ಭಾಗದಲ್ಲಿ ಉತ್ತರ ಪ್ರದೇಶ, ದಿಲ್ಲಿ, ಹರಿಯಾಣ ಮತ್ತು ರಾಜಸ್ಥಾನ ಈ ರಾಜ್ಯಗಳು ಏನಿವೆ ಅಲ್ಲಿ ಅತ್ಯಂತ ಕೆಟ್ಟ ಪ್ರಮಾಣದ ವಾಯುಮಾಲಿನ್ಯ ಇದೆ. ಭತ್ತವನ್ನು ಬೆಳೀತಾರೆ. ಭತ್ತವನ್ನು ಬೆಳೆದು ಆದಮೇಲೆ ಆ ಕೂಳೆ ಉಳಿದಿರುತ್ತಲ್ಲ, ಆ ಕೂಳೆಯನ್ನು ವಾಸ್ತವದಲ್ಲಿ ಉತ್ತು ತೆಗಿಬೇಕು. ಅದನ್ನು ತೆಗಿಯೋಲ್ಲ, ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿದಾಗ ಆ ಹೊಗೆ ಏನು ಹೇಳುತ್ತೆ, ಆ ಹೊಗೆ ಈ 4-5 ರಾಜ್ಯಗಳಿಗೆ ಹರಡುತ್ತೆ ಗಾಳಿ ಮೂಲಕ. ಹಾಗಾಗಿ ಅಲ್ಲಿನ ಗಾಳಿ ಏನಿದೆ ಅದು ಅತ್ಯಂತ ನಾವು ಊಹಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲದೆ ಇರತಕ್ಕಂಥ ಕೆಟ್ಟ ಪ್ರಮಾಣದಲ್ಲಿದೆ. ಈಗ ನಮ್ಮ ಬೆಂಗಳೂರಲ್ಲಿ ಈ ವಾಯುಮಾಲಿನ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಕೇಳ್ತಂದರೆ ಅದಕ್ಕೊಂದು ಸೂಚ್ಯಂಕ ಇಟ್ಟಿದ್ದಾರೆ. 65 ಅಂತ ಹೇಳ್ತಾರೆ. 0ರಿಂದ 50ರವರೆಗೆ ಅತ್ಯುತ್ತಮವಾದದ್ದು, 50ರಿಂದ 100ರವರೆಗೆ ಒಂದು ಪರವಾಗಿಲ್ಲ ಮಧ್ಯಮ ಮಟ್ಟ ಅಂತ ಹೇಳ್ಬೋದು. ಬೆಂಗಳೂರು 65ರಲ್ಲಿದೆ. ಆದರೆ ದಿಲ್ಲಿನಲ್ಲಿ ಎಷ್ಟಪ್ಪ ಇದೆ ಅಂದರೆ 494, ಅಂದರೆ ಹೆಚ್ಚು ಕಡಿಮೆ 500ರಷ್ಟಿದೆ. ಬೆಂಗಳೂರಿಗಿಂತ 4-5 ಪಟ್ಟು ಹೆಚ್ಚು ಇದೆ ಅಲ್ಲಿ. ಹಾಗಾಗಿ ಈ ಒಂದು ಇಲಾಖೆ ಏನಿದೆ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅವರು ಉತ್ತರ ಭಾಗದಲ್ಲಿ ಹೆಚ್ಚು ಸಕ್ರಿಯವಾಗಿ ಇವುಗಳನ್ನು ನಿಯಂತ್ರಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಇವತ್ತಿಗೂ ಅಧ್ಯಯನ ಮಾಡ್ತಾ ಇದ್ದಾರೆ.
ಸಾಧ್ಯವಾಗಬಹುದಾದ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು ಆರ್ ಬಿ ಗುರು ಬಸವರಾಜ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ಇ ಳಿ ಬೆ ಮ ಎ. ಈರುಳ್ಳಿ ಬೆಲೆ. ಬಜರ್ ಬಜರ್ ಬಜರ್. ರಮೇಶ್. ಈರುಳ್ಳಿ ಬೆಲೆ ಮಳೆ. ಈರುಳ್ಳಿ ಬೆಲೆ ಗೊತ್ತಾಯಿತು. ಈರುಳ್ಳಿ ಬೆಲೆ ಮತ್ತೆ ಏರಿತು. ಮತ್ತೆ ಏರಿತು. ಏರಿತು. ಈರುಳ್ಳಿ ಬೆಲೆ ಮತ್ತೆ ಏರಿತು. ಕೃಪಾಕರನ್. ಈರುಳ್ಳಿ ಬೆಲೆ ಮತ್ತೆ ಏರಿದೆ. ಮತ್ತೆ ಏರಿದೆ. ಸುಭಾಷ್. ಈರುಳ್ಳಿ ಬೆಳೆ ಮತ್ತೆ ಏರಿದೆ. ಉತ್ತರವನ್ನು ನೋಡೋಣ. ಈರುಳ್ಳಿ ಬೆಲೆ ಮತ್ತೆ ಏರಿಕೆ ಅನ್ನೋದು ನಮ್ಮ ಉತ್ತರ. ಏರಿದೆ, ಏರಿತ್ತು ಹಾಗೆಲ್ಲ ಉತ್ತರ ಕೊಟ್ಟರೆ ಏನು ತಪ್ಪಾಗಲ್ಲ ಅದು. ಯಾಕಂದರೆ ಈ ಒಂದು ಪ್ರಶ್ನೆಯಲ್ಲಿ ಈ ರೀತಿಯಾದ ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಅವಕಾಶ ಉಂಟು. ಹಾಗಾಗಿ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಮೊದಲು ಕೊಟ್ಟದ್ದು ರಮೇಶ್ ಅವರಲ್ವಾ? ರಮೇಶ್ ಅವರಿಗೆ ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಮಹಾಭಾರತದ ನೈಜ ನಾಯಕ ವಿದುರ ಜಗದೀಶ್ ಶರ್ಮಾ ಸಂಪ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 29 ಕೂಡು 37, 86 ಕಳೆ 43, 13 ಗುಣಿಸು 14, 216 ಭಾಗಿಸು 12. ಬಜರ್ ಒತ್ತಿದ್ದಾರೆ ಕೃಪಾಕರನ್. ಅಂತಿಮ ಉತ್ತರ 309. 309. ರಮೇಶ್ ಹಾಗೂ ಸುಭಾಷ್ ಲೆಕ್ಕ ಪೂರ್ಣವಾಗಿದ್ದರೆ ಉತ್ತರ ಕೊಡಿ. ಇಲ್ಲಾಂದರೆ ಕೃಪಾಕರನ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷಿಸೋಣ. ಒಂದು ಉತ್ತರ 66, 43, 182, 201 ಸರ್. 18. ಅಂತಿಮ ಉತ್ತರ 309, 309. ಈ ಉತ್ತರವನ್ನು ಕೃಪಾಕರನ್ ಅವರು ಕೊಟ್ಟಿದ್ದಾರೆ. ವಿದುರ ಈ ಒಂದು ಪುಸ್ತಕವನ್ನು ಕೃಪಾಕರನ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಸ್ಫೂರ್ತಿ ರಾಮಾಯಣ ಎನ್ನುವ ಪುಸ್ತಕ. ಸ್ಫೂರ್ತಿ ರಾಮಾಯಣದ ಭಾಗದಲ್ಲಿ ಬಂದಂಥ ಅಯೋಧ್ಯ ಕಾಂಡ. ಜಗದೀಶ್ ಶರ್ಮ ಸಂಪ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಚೆರ್ರಿ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ರಿಚ್ಮಂಡ್ ಚೆರ್ರಿ, ಲ್ಯಾಂಬರ್ಟ್ ಚೆರ್ರಿ, ಸಿಂಗಪೂರ್ ಚೆರ್ರಿ, ಸ್ಪ್ಯಾನಿಷ್ ಚೆರ್ರಿ. ಮೊದಲಿಗೆ ಸುಭಾಷ್, ಆನಂತರ ಕೃಪಾಕರನ್. ಲ್ಯಾಂಬರ್ಟ್ ಚೆರ್ರಿ. ಲ್ಯಾಂಬರ್ಟ್ ಆಯ್ಕೆ 2. ಕೃಪಾಕರನ್ ಆಯ್ಕೆ 1 ರಿಚ್ಮಂಡ್ ಚೆರ್ರಿ. ರಿಚ್ಮಂಡ್ ಚೆರ್ರಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸಿಗ್ಮಂಡ್ ಚೆರ್ರಿ ಆಗಿತ್ತು. ಮೃತ್ಯುಂಜಯ ಕ್ಯಾಲಿಬೆರಾ ಅನ್ನೋದು ಇದರ ವೈಜ್ಞಾನಿಕ ನಾಮಧೇಯ. ಇದಕ್ಕೆ ಬೇರೆ ಬೇರೆ ಹೆಸರುಂಟು. ಜಮೈಕಾ ಚೆರ್ರಿ, ಪನಾಮಾ ಚೆರ್ರಿ, ಕಾಟನ್ ಕ್ಯಾಂಡಿ ಚೆರ್ರಿ ಹೀಗೆಲ್ಲ ಕರೀತಾರೆ ಬೇರೆ ಬೇರೆ ದೇಶಗಳಲ್ಲಿ. ಇದನ್ನು ಆಹಾರಕ್ಕೂ ಬಳಸ್ತಾರೆ, ಔಷಧವಾಗಿಯೂ ಬಳಸೋದು ಉಂಟು. ಇದರ ಎಲೆಗಳಿಂದ ಒಂದು ಕಷಾಯವನ್ನು ಮಾಡಿ ನೆಗಡಿ ಮತ್ತು ಜ್ವರ ಅಥವಾ ಹೊಟ್ಟೆ ನೋವು ಜಾಸ್ತಿ ಇದ್ದಾಗ ತಗೊಳ್ಳೋ ಪದ್ಧತಿ ಈ ಪ್ರದೇಶಗಳಲ್ಲಿ ಉಂಟಂತೆ. ವಿಟಮಿನ್ ಸಿ, ಕ್ಯಾಲ್ಶಿಯಂ, ರಂಜಕ ಇವೆಲ್ಲ ಹೆಚ್ಚು ಇರುತ್ತೆ. ಹಾಗಾಗಿ ಈ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಹೆಚ್ಚು ಲಾಭ ಉಂಟು. ಉಷ್ಣವಲಯದ ಅಮೇರಿಕದಿಂದ ಇದು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹರಡಿದೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ. ಮುಂದಿನ ಪುಸ್ತಕ ಶೂನ್ಯದಿಂದ ತತ್ತ ಕಥಾ ಸಂಕಲನ. AR ಪಂಪಣ್ಣ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ.
ರ ಸಂ ನೆ ಸು ಳು ನ ಜೆ ರಿಯ. ಸಂಜೆ ಸೂರ್ಯನ ನೆರಳು. ಮೊದಲು ಬಜರ್ ಮೊದಲು ರಮೇಶ್, ಆನಂತರ ಕೃಪಾಕರನ್. ರಮೇಶ್ ಸಂಜೆ ಸೂರ್ಯನ ನೆರಳು ಸರ್. ಸಂಜೆ ಸೂರ್ಯನ ನೆರಳು. ಕೃಪಾಕರನ್ ಸಂಜೆ ಸೂರ್ಯನ ನೆರಳು. ಅದೇ ಉತ್ತರ. ಸುಭಾಷ್ ಸಂಜೆ ಸೂರ್ಯನ ನೆರಳು. ಉತ್ತರವನ್ನು ನೋಡೋಣ. ಸಂಜೆ ಸೂರ್ಯನ ನೆರಳು ಉತ್ತರ ಸರಿಯಾಗಿದೆ. ರಮೇಶ್ ಅವರಿಗೆ ಶೂನ್ಯದಿಂದ ತತ್ತ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕೃಪಾಕರನ್ ಅವರೇ, ಉತ್ತರ ಗೊತ್ತಾಯಿತು ಅನ್ನೋ ಖುಷಿನಲ್ಲಿ ಬಜರ್ ಒತ್ತೋದನ್ನು ಮರೀತಾ ಇದ್ದೀರಿ. 2 ಸಲ ತಾವು ಹೀಗೆ ಮಾಡಿದ್ರಿ. ಆದರೆ ರಮೇಶ್ ಅವರು ಬಹಳ ಚಾಕಚಕ್ಯತೆಯಿಂದ ಅವರು ಬಜರ್ ಒತ್ತಿದ್ರು. ಉತ್ತರ ಅವರಿಗೆ ಗೊತ್ತಿತ್ತಾ ಅಥವಾ ನಿಮ್ಮ ಉತ್ತರದಿಂದ ಪ್ರೇರಿತರಾಗಿ ಅವರು ಉತ್ತರ ಕೊಟ್ಟರ ಅದು ನಮಗೆ ಗೊತ್ತಿಲ್ಲ. ಅದು ಗೊತ್ತಿರೋದು ರಮೇಶ್ ಅವರಿಗೆ ಮಾತ್ರ. ನಿಯಮದ ಅನ್ವಯ ರಮೇಶ್ ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕೊಟ್ಟ ಮಾತನ್ನು ಮುರಿಯುವುದು, ಮೋಸಗಾರ, ಮರಾಠಿಯ ಭಕ್ತಿಗೀತೆಗಳು. ಬಜರ್ ಒತ್ತಿದ್ದಾರೆ ಸುಭಾಷ್ ಅವರು. ಉತ್ತರವನ್ನು ಕೇಳೋಣ. 1 ಉತ್ತರ ವಚನ ಭ್ರಷ್ಟ. 3 ಶಬ್ದ ಸಿಗ್ತಾ? ಬಹುಶಃ ಸಿಕ್ಕಿಲ್ಲ. ರಮೇಶ್ ಮತ್ತು ಕೃಪಾಕರನ್ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ. ಅದರಿಂದ ಪ್ರೇರಿತರಾಗಿ ಸರಿ ಉತ್ತರ ಕೊಡೋದಾದರೆ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಇಲ್ಲಾಂದರೆ ಮೊದಲನೇ ಶಬ್ದ ನಾ ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದ ಕೊಡೋದಕ್ಕೆ ತಾವು ಪ್ರಯತ್ನಿಸಬಹುದು. ರಮೇಶ್ ಹೇಳಬಹುದಾ? ಮೊದಲನೇ ಶಬ್ದ ವಚನಹೀನ. ವಚನಹೀನ 1 ಉತ್ತರ. ವಚನ ಭಂಗ ಸರಿಯಾದ ಉತ್ತರ ಆಗಿತ್ತು. 2 ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಕೃಪಾಕರನ್, ಆನಂತರ ರಮೇಶ್. 2ನೇದು ಮೋಸಗಾರ, ವಂಚಕ. ರಮೇಶ್ ವಂಚಕ. ಉತ್ತರವನ್ನು ನೋಡೋಣ. ವಂಚಕ ಉತ್ತರ ಸರಿಯಾಗಿದೆ. ಸಾಗರದಾಚೆಯ ನಾಡಿನಲ್ಲಿ SP ವಿಜಯಲಕ್ಷ್ಮಿ ಬರೆದಂಥ ಪುಸ್ತಕ ಕೃಪಾಕರನ್ ಅವರಿಗೆ ಕೊಟ್ಟಿದ್ದೇನೆ. 3 ಉತ್ತರ. ಬಜರ್ ಒತ್ತಿದ್ದಾರೆ ಸುಭಾಷ್. ಅಭಂಗ ಉತ್ತರವನ್ನು ನೋಡೋಣ. ಅಭಂಗ ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಪುಸ್ತಕ ಸುಮಾ ಸುಧಾಕಿರಣ ಬರೆದಿರುವಂಥದ್ದು ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. ಮೊದಲ ಅವಕಾಶ ಬರ್ತಾ ಇದೆ ರಮೇಶ್ ಅವರಿಗೆ. ರಮೇಶ್ ಅವರೇ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಹಾದಿಬೀದಿ ರಂಪ ಎಬ್ಬಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಗಲಾಟೆಯನ್ನು ಮಾಡು, ಗಲಾಟೆಗೆ ಪ್ರಚೋದಿಸು. ಮುಂದಿನ ಪ್ರಶ್ನೆ: ನಾರುಮಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಲ್ಕ, ಶಲ್ಕ. ಮುಂದಿನ ಪ್ರಶ್ನೆ: ಜಮದಗ್ನಿಯ ಬಳಿ ಇದ್ದ ಕಾಮಧೇನುವನ್ನು ಅಪಹರಿಸಬೇಕೆಂದು ಯಾರು ಕಾರ್ತವೀರ್ಯನಿಗೆ ಹೇಳಿದರು? ಚಂದ್ರಗಿರಿ, ಇಂದ್ರಗಿರಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲ್ಲರ ಮುಂದೆ ಹಿರಿಯ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಮೂಡಲು ದಿಕ್ಕಿನಿಂದ ಬಂದ 3 ಮುತ್ತೈದೆಯರು ತೊಟ್ಟಿಲನ್ನು ಎಸೆದು ಮಗುವನ್ನು ಇಟ್ಕೊಂಡ್ರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಗಲಾಟೆಯನ್ನು ಮಾಡು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ ವಲ್ಕ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಚಂದ್ರಗಿರಿ ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಎಲ್ಲರ ಮುಂದೆ ಹಿರಿಯ, ಹೆಂಡತಿ ಮುಂದೆ ಹಲ್ಕಿರಿಯ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾಳೆಹಣ್ಣಿನ ವರ್ಣನೆ ಆಗಿತ್ತು. ತಾವು ಯಾವುದೇ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟಿಲ್ಲ. ಕೃಪಾಕರನ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಹಾದಿಯಲ್ಲಿ ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಗತಿಕನಾಗು, ನಿರ್ಗತಿಕನಾಗು. ಮುಂದಿನ ಪ್ರಶ್ನೆ: ಒಂದು ಬಗೆಯ ತಂತಿವಾದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಲ್ಕಲ, ವಲ್ಲಕಿ. ಮುಂದಿನ ಪ್ರಶ್ನೆ:
ಯುಧಿಷ್ಠಿರನ ರಥದ 2 ಚಕ್ರಗಳನ್ನು ಯಾರು ರಕ್ಷಿಸುತ್ತಿದ್ದರು? ಚಂದ್ರದೇವ, ದಂಡಧರ, ಸೂರ್ಯದೇವ, ಇಂದ್ರಧರ. ಸೂರ್ಯದೇವ, ಇಂದ್ರಧರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಎಲ್ಲ ಬಿಟ್ಟ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮುದಿಯನು ಸತ್ತ ಸುದ್ದಿಯನ್ನು ಮುದಿಯನೇ ಹರಡುತ್ತಾ ಹೋಗ್ತಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಾದಿಯಲ್ಲಿ ಬೀಳು ನಿರ್ಗತಿಕನಾಗು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ವಲ್ಲಕಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚಂದ್ರದೇವ ದಂಡಧರ ಆಗಿತ್ತು. ತಾವು ಸೂರ್ಯದೇವ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಇದು ಹಲಸಿನ ಹಣ್ಣು. ಇಲ್ಲಿ ಮುದಿಯ ಅಂದರೆ ಪೂರ್ತಿ ಹಣ್ಣಾಗಿದೆ. ಹಾಗಾಗಿ ಆ ಹಣ್ಣನ್ನು ಮನೆಗೆ ತರ್ತಾ ಇದ್ದರೆ ದಾರಿ ಉದ್ದಕ್ಕೂ ಎಲ್ರಿಗೂ ಗೊತ್ತಾಗುತ್ತೆ ಹಲಸಿನ ಹಣ್ಣು ಚೆನ್ನಾಗಿ ಹಣ್ಣಾಗಿದೆ, ಮನೆಗೆ ತೊಗೊಂಡು ಹೋಗ್ತಿದ್ದಾರೆ ಅಂತ. ಎಷ್ಟು ಸರಿ ಉತ್ತರ ಆಯಿತು? 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕ ದಯಾನಂದ ಸರಸ್ವತಿ, ನರಗುಂದದ ಬಾಬಾ ಸಾಹೇಬ 2 ಪುಸ್ತಕವನ್ನು ಕೃಪಾಕರನ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಸುಭಾಷ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಓಕೆ ಸರ್. ಮೊದಲ ಪ್ರಶ್ನೆ. ಹಾದಿಸುದ್ದಿ ಎಂಬ ನುಡಿಗಟ್ಟಿನ ಅರ್ಥವೇನು? ಗುಲ್ಲು ಹೊಲ್ಲು. ಗುಲ್ಲು. ಮುಂದಿನ ಪ್ರಶ್ನೆ. ಹೆಣ್ಣಾನೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಶಿ, ಶಶಿ. ಶಶಿ. ಮುಂದಿನ ಪ್ರಶ್ನೆ. ಬ್ರಹ್ಮನು ಹಿಮಾಲಯದ ಯಾವ ಸ್ಥಳದ ಬಳಿಯಲ್ಲಿ ಚಂದ್ರನನ್ನು ಈಶ್ವರನಿಗೂ ಹಾಗೂ ನಕ್ಷತ್ರಗಳಿಗೂ ಸಮಭಾಗ ಮಾಡಿಕೊಟ್ಟ? ಚಂದ್ರಭಾಗ, ಸೂರ್ಯಭಾಗ. ಚಂದ್ರಭಾಗ. ಚಂದ್ರಭಾಗ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲ್ಲರೂ ರಾಜರಾದರೆ ಮಂತ್ರಿಯಾಗುವವರು ಯಾರು? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟಿದ. ಉತ್ತರವನ್ನು ನೋಡ್ತಾ ಹೋಗೋಣ. ಹಾದಿ ಸುದ್ದಿ, ಗುಲ್ಲು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2ನೇ ಪ್ರಶ್ನೆಗೆ ಉತ್ತರ ವಶಿ ಆಗಿತ್ತು, ತಾವು ಶಶಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಚಂದ್ರಭಾಗ ಆಗಿತ್ತು, ತಾವು ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಎಲ್ಲರೂ ರಾಜರಾದರೆ ಪಲ್ಲಕ್ಕಿಯನ್ನು ಹೊರೋರು ಯಾರು? ಎಲ್ಲರೂ ನಾಯಕರಾಗಿಬಿಟ್ರೆ ಅನುಯಾಯಿಗಳು ಕೆಲಸ ಮಾಡೋರು ಬೇಕಲ್ವಾ? 5ನೇ ಪ್ರಶ್ನೆಗೆ ಉತ್ತರ ಇದು ಹೊಗೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಹಕ್ಕ ಬುಕ್ಕ ಹಾಗೂ ವಲ್ಲಭಭಾಯಿ ಪಟೇಲ್ 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ರಮೇಶ್ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಕೃಪಾಕರನ್ ಅವರಿಗೆ 6 ಪುಸ್ತಕ ತಮಗೆ ಸಿಕ್ಕಿದೆ, ಅಭಿನಂದನೆಗಳು. ನಾಲ್ಕು ಪುಸ್ತಕ ಸುಭಾಷ್ ಅವರಿಗೆ, ಅಭಿನಂದನೆಗಳು. ಒಂದು ಬ್ಯಾಕ್ಟೀರಿಯಾ ಒಡೆದು 2 ಬ್ಯಾಕ್ಟೀರಿಯಾ ಆಗಬೇಕಾದ್ರೆ, ಅಂದರೆ ಸಂತಾನವರ್ಧನೆಯನ್ನು ಮಾಡಬೇಕಾದ್ರೆ 20 ನಿಮಿಷ ಸಾಕು. ಒಂದು ಇದ್ದದ್ದು 2 ಆಗುತ್ತೆ 20 ನಿಮಿಷದಲ್ಲಿ, ಮುಂದಿನ 20 ನಿಮಿಷದಲ್ಲಿ 4 ಆಗುತ್ತೆ, 8 ಆಗುತ್ತೆ, 16 ಆಗುತ್ತೆ. ಹಾಗಾಗಿ ದಿನಕ್ಕೆ 2 ಸಲ ಹಲ್ಲನ್ನು ಸ್ವಚ್ಛಗೊಳಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.